सुखमहाज्ञानैकतानप्रभा सर्वप्राभवशक्तिभोगबलसत्सारात्म दिव्याकृतिं सृष्टिस्थानैरोतरेति ज्ञानप्रकाशावृतिर्ध्वान्तामोक्षविमोक्षदं हरिमजं नित्यं तदोपास्महे न च श्रुतिः ಸ್ವಲ್ಪ ಜನಕ್ಕೆ ಬೇಕೇ ಇಲ್ಲ ಅಲ್ಲೇನ ಕಾಣಿಸಲ್ಲ ಬೇಡ ಶ್ರುತಿ ಧಾತ ಹಿ ಯಾವ್ದು ಬಂತು ಈಗ ಭಗವಾನ್ ಅನಿರುದ್ಧ ಅದೆಲ್ಲ ಆಗಿತ್ತು ಮುಂದಿದ್ದು ಆಗಿತ್ತು ಕೆಲವೆಲ್ಲ ಪರಮಾತ್ಮ ಗರ್ಭಾಧಾನ ಆಗ್ಬಿಟ್ಟು ಎಷ್ಟು ರೂಪಗಳು ಫಂಕ್ಷನ್ ಮಾಡುತ್ತೆ ತೋರಿಸ್ತಾರೆ ಗರ್ಭ ಶಿಫ್ಟ್ ಆದಾಗ ಸಾಯ್ಬಾರದು ಅನಿರುದ್ಧ ರೂಪ ಪರಮಾತ್ಮ ಇರ್ತಾರೆ ಎಲ್ಲ ಹೇಳ್ತಾ ಬಂದಿದ್ದಾರೆ ಮೃಗಾಭೀತಾ ಯತಸ್ತೇಷ ನೋಡಿ ಅದಿಲ್ಲ ಧೂಳು ಡಿಸ್ಕೇಟ್ ಮಾಡಿದ್ದಕ್ಕೆ ಬರ್ತಾ ಇಲ್ಲ ಧೂಳು ಬರ್ತಾ ಇಲ್ಲ ಅದರಿಂದ ಆ ಕಡೆ ದೂರ ಇಟ್ಟಿದ್ದಕ್ಕೆ ಬರ್ತಾ ಇಲ್ಲ ಅರ್ಥ ಆಯ್ತಾ ಇದು ವೆರಿ ಸಿಂಪಲ್ ಪ್ರಾಬ್ಲಮ್ ಇದೆ ದೇಶದಿಂದ ಓಡಾಡಿಸ್ತಾ ಇದೆ ಮೃಗಾಭೀತಾ ಯತಸ್ತೇಷಾಂ ನೃಸಿಂಹಸ್ತು ಆಶ್ರಯ ಸದಾ ಕೇಳೋರಿಗೆ ಪ್ರಾಬ್ಲಮ್ ಇರಲ್ಲ ಇರುತ್ತೆ ಅಲ್ಲ ಇವರಿಗೆಲ್ಲ ಅವ್ರಿಗೆ ಪ್ರಾಬ್ಲಮ್ ಇದೆ ಇವರು ಸ್ವಲ್ಪ ಮುಂದೆ ಬಂದು ಕುತ್ಕೊಂಡ್ಬಿಡ್ಬೇಕಷ್ಟು ನಾಳೆ ಭ್ರವಂತಿ ನೆಕ್ಸ್ಟ್ ಮೃಗಾಭೀತಾ ಯತಸ್ತೇಷಾಂ ನೃಸಿಂಹಸ್ತ್ವಾಶ್ರಯ ಸದಾ ಗುಹೆಗಳು ಅನ್ನೋಯಿಂಗ್ಲಿ ಕೂಡ ಪ್ರಾಣಿಗಳು ಕೂಡ ಗುಹೆ ಯಾತಕ್ಕೆ ಹೋಗ್ತವೆ ಅಂದರೆ ರಕ್ಷಣೆ ಕೊಡೋ ಪರಮಾತ್ಮ ನರಸಿಂಹದೇವರು ಕೊಡ್ತಾರೆ ಅಂತ ಹೋಗುತ್ತೆ ಈಗ ಪಕ್ಷಿಗಳು ಹಾರತ್ತೆ ಹಾರಕ್ಕೆ ಬರುತ್ತೆ ಅದಕ್ಕೆ ದೇವ್ರನ್ನ ಆಶ್ರಯಿಸಿ ಬರುತ್ತೆ ಅಂತ ಒಳಗೆ ಅರೇಂಜ್ಮೆಂಟೇ ಆ ಥರ ಮಾಡಿಬಿಟ್ಟಿದ್ದಾರೆ ಅದು ನಡೀತಾ ಇದೆ ಅಂದರೆ ಎಲ್ಲದಕ್ಕೂ ಒಂದು ಕಡೆ ಸೈನ್ಸ್ ಆಯಿತು ಫಿಲಾಸಫಿ ಆಯಿತು ಬರೀ ಅಷ್ಟೇ ಭಾಗ ತೊಗೊಂಡ್ರೆ ಸೈನ್ಸು ಒಂದು ಸ್ಟೇಜಲ್ಲಿ ಅರ್ಥ ಮಾಡಿಕೊಂಡ್ರೆ ಸೈನ್ಸು ರೂಟ್ ಕಾಸ್ ಅರ್ಥ ಮಾಡಿಕೊಂಡ್ರೆ ಫಿಲಾಸಫಿ ಇಟ್ಸ್ ಸಿಂಪಲ್ ರೂಟ್ ಕಾಸ್ ತಿಳ್ಕೊಡೋದು ಫಿಲಾಸಫಿ ಕೆಲಸ ಯಾವಾಗ ಮತ್ತು ಫಂಡಮೆಂಟಲ್ ಕಾಸ್ ಅಂತಾರೆ ಸೆಕೆಂಡರಿ ಕಾಸ್ಗೆ ಅದು ಸೈನ್ಸು ಏನು ಗೊತ್ತಿಲ್ಲ ಕಾಮನ್ ಸೆನ್ಸ್ ಅಷ್ಟೇ ಕಾಮನ್ ಸೆನ್ಸ್ ಬೇರೆ ಸೈನ್ಸ್ ಬೇರೆ ಫಿಲಾಸಫಿ ನೋ ಸೆನ್ಸ್ ನೆಕ್ಸ್ಟ್ ಸೆನ್ಸೇ ಇಲ್ದೆ ಅನ್ಯಥಾ ಅನ್ಮೃತಾನಾಂ ಚ ಕುತ ಏವೋಪತಿಷ್ಠತೆ ನ ರೂಪಾಣಾಂ ವಿಶೇಷೋಸ್ತಿ ಗುಣತೋ ನಾಮತೋಪಿ ವಾ ಇಷ್ಟೆಲ್ಲ ಪ್ರಶ್ನೆ ಬಂದಾಗ ನಾರಾಯಣ ಪಂಚರೂಪ ಹೇಳ್ತಿರಲ್ಲ ರೂಪಗಳು ವ್ಯತ್ಯಾಸ ಉಂಟು ಅಂತ ವ್ಯತ್ಯಾಸ ಇಲ್ಲ ಇವತ್ತು ಕರೆಂಟಲ್ಲಿ ವ್ಯತ್ಯಾಸ ಇಲ್ಲ ಇದರಲ್ಲಿ ವ್ಯತ್ಯಾಸ ಇದೆ ಅಷ್ಟೇ ಹೊರತು ಕರೆಂಟ್ ಅರೂಪಾಣಾಂ ವಿಶೇಷೋಸ್ತಿ ನಾ ರೂಪಾಣಾಂ ವಿಶೇಷೋಸ್ತಿ ಗುಣತೋ ನಾಮತೋಪಿ ವಾ ತಥಾಪಿ ತತ್ ಪ್ರಿಯಂ ನಾಮ ನಾರಾಯಣ ಇತಿ ಸ್ಮಃ ವಿಶೇಷತಃ ಸಮಸ್ತಾನಾಂ ನಾಮ್ನಾಂ ತಸ್ಯಾರ್ಥ ಏವ ತು ವಿಜ್ಞಾಯತೆ ಗುಣೈಃ ಮೂರ್ತಿರ್ನಾಮ ಸಾಮ್ಯಂ ತಥಾ ತದಾ ತಥಾ ಮುಂದೆ ಹೇಳ್ತಾರೆ ತಥಾಪಿ ತತ್ ಪ್ರಿಯಂ ನಾಮ ನಾರಾಯಣ ಇತಿ ಸ್ಮಃ ಸ್ವಾರಸ್ಯ ಇದೆ ದೇವರ ನಾಮಗಳಲ್ಲೂ ವ್ಯತ್ಯಾಸ ಇಲ್ಲ ಇದರಲ್ಲೂ ವ್ಯತ್ಯಾಸ ಇಲ್ಲ ಆದರೆ ದೇವರಿಗೆ ನಾರಾಯಣ ನಾಮ ಅತ್ಯಂತ ಪ್ರಿಯವಾದದ್ದು ಅದಕ್ಕೆ ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ನಾರಾಯಣಂ ಗುಣೈ ಸರ್ವೇ ರುದೀರ್ಣಂ ನಾರಾಯಣಂ ಸುರಗುರುಂ ಇವೆಲ್ಲ ಯಾತಕ್ಕೆ ಉಪಯೋಗಿಸ್ತಾರೆ ನಾರಾಯಣ ಶಬ್ದ ದೇವರಿಗೆ ಅತ್ಯಂತ ಪ್ರಿಯವಾದ ಶಬ್ದ ಆದ್ದರಿಂದ ಅದರಲ್ಲೂ ತಾರತಮ್ಯ ಇದೆ ವಿಶೇಷ ಇದೆ ಕೆಲವು ದೇವರು ಎಲ್ಲ ಹೆಸರು ದೇವ್ರನ್ನ ಹೇಳಿದ್ರು ಕೂಡ ಆ ಹೆಸರಿನಲ್ಲಿ ವಿಶೇಷತೆ ಇದೆ ತಥಾಪಿ ತತ್ ಪ್ರಿಯಂ ನಾಮ ನಾರಾಯಣ ಇತಿ ಸ್ಮ ವಿಶೇಷತಃ ಸಮಸ್ತಾನಾಂ ನಾಮ್ನಾಂ ತಸ್ಯಾರ್ಥ ಇವ ಅದಕ್ಕೆ ಒಂದು ವಿಶೇಷ ಏನು ಕಾರಣ ಅಂದರೆ ಎಲ್ಲ ನಾಮಕ್ಕೆ ಏನು ಅರ್ಥ ಇದೆಯೋ ಅದು ನಾರಾಯಣ ಶಬ್ದದಲ್ಲಿ ತೋರ್ಸಕ್ಕೆ ಬರುತ್ತೆ ಆದರೆ ಅರ್ಥ ಆಯ್ತಾ ಬೇರೆ ಎಲ್ಲದರಲ್ಲೂ ಕೂಡ ಅಕ್ಕಿ ಇದೆ ಅದನ್ನ ಆಗಲೇ ಏನು ಮಾಡಿದ್ದಾನೆ ಈಗ ಅನ್ನ ಮಾಡಿ ಆಗಿಬಿಟ್ಟು ಅದು ಅಕ್ಕಿನ ಎಷ್ಟು ಪರ್ಪಸ್ಗೆ ಉಪಯೋಗಿಸ್ಬೋದು ಅನ್ನ ಮಾಡಿದ್ಮೇಲೆ ಮುಂದೆ ಚೇಂಜ್ ಮಾಡೋಕ್ಕೆ ಬರೋದು ಅದು ಆ ಪರ್ಫೆಕ್ಟ್ ಲಿಮಿಟ್ ಆಗೋಯ್ತು ಅದಾಗಲೇ ಅಥವಾ ನಾರಾಯಣ ಶಬ್ದದ ಅರ್ಥ ಭಾಳ ಎಲ್ಲ ನಾಮದ ಅರ್ಥವನ್ನು ಕೊಡೋದ್ರಿಂದ ಆ ದೇವರಿಗೆ ಅತ್ಯಂತ ಪ್ರಿಯವಾದ ನಾಮ ಆದ್ದರಿಂದ ಆ ನಾಮ ಉಚ್ಚಾರಣೆ ಮಾಡಬೇಕು ಅದಕ್ಕೆ ನಾವು ಗಾಯತ್ರಿ ಮಂತ್ರಕ್ಕೆ ಏನಿಟ್ಟರು ಅಟ್ಯಾಚ್ ಮಾಡಿದ್ರು ನಾರಾಯಣ ಮಂತ್ರ ಮಾಡಿದ್ದಾರೆ ವಿಜ್ಞಾಯತೆ ಗುಣೈಃ ಪೂರ್ತಿರ್ನಾಮ ಸಾಮ್ಯಂ ತಥಾ ತಥಾ ಅದರಿಂದ ಪರಮಾತ್ಮರ ಗುಣಪೂರ್ತಿ ಗೊತ್ತಾಗುತ್ತೆ ನಾರಾಹ ಗುಣಃ ನಾರಾಯಣಮಯನಂ ನಾರಾಯಣ ಅಂತ ಮಾಡಿಬಿಟ್ರೆ ಗೊತ್ತಾಗೋದ್ರಿಂದ ಸುಲಭವಾಗಿ ಅರ್ಥ ಆಗುತ್ತೆ ವಿಜ್ಞಾಯತೆ ನೋಡಬೇಕಾದ್ರೆ ಸಿಗ್ನಲ್ ಗ್ರೀನ್ ಕೊಡೋದು ಹೇಗಿರ್ತದೆ ಬರೀ ಎಲ್ಲ ಒಂದೇ ವೈಟ್ ಇರೋದು ಹೋಗಿ ನಿಲ್ಲಿ ಬನ್ನಿ ಅಂತ ಎಷ್ಟು ಕಷ್ಟ ಆಗೋದು ಕಲರ್ ಅಷ್ಟು ದೂರಕ್ಕೂ ಕಾಣಿಸುತ್ತೆ ಲೆಟರ್ಸ್ ಕಾಣೋದಿಲ್ಲ ಲೆಟರ್ಸ್ ಕಾಣೋದು ಆ್ಯಕ್ಚುಲಿ ಅರ್ಥ ಅದೇನೆ
ಅದರ ಕಲರಲ್ಲಿ ಬೇಗ ನಿಮ್ಗೆ ಕಡಿಮೆ ಆಗಾದಾಗ ಯಾವುದ್ರಲ್ಲಿ ಕಡಿಮೆ ಆಗೋದಿಲ್ಲ. ಆದ್ದರಿಂದ ಹೇಗೆ ನಾವು ಕಲರ್ ಉಪಯೋಗಿಸ್ಬಿಡ್ತಾರೆ ಹಾಗೆ ಮೊದಲೆಲ್ಲ ಹೋಗಿ ನಿಲ್ಲಿ ಬಲ್ಲಿ ಮಾಡ್ತಿದ್ರು. ಆಮೇಲೆ ಏನಾಯಿತು, ಏನು ಬರೀ ಕಲರ್ ಅಷ್ಟೇ. ಅಲ್ಲ ಎಲ್ಲೂ ಎಷ್ಟು ದೂರ ಬೇಕಾದ್ರೆ ಅದೇ ಕಾಣುತ್ತೆ, ವ್ಯತ್ಯಾಸ. ಅವರು ಬ್ಯಾನರ್ ಎಲ್ಲಿದ್ದರೂ ಬ್ಯಾನರ್ ಕಾಣಿಸುತ್ತೆ. ಅದೆಲ್ಲ ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಅದು ಯಾವುದೇ ನಮಗೆ ಆ ಸಮಯಕ್ಕೆ ಅತ್ಯಂತ ಉಪಯುಕ್ತವಾಗುತ್ತೋ ಅದನ್ನು ಉಪಯೋಗಿಸಿ. ಅದು ಕೊನೆಗೆ ಅಂತ್ಯಕಾಲಕ್ಕೂ ನಾರಾಯಣ ಅಂತ ಕರೆದು ವಿಹಿತವಾದ ನಾಮ ಯಾವುದದು, ಅಂತೆ ನಾರಾಯಣ ಸ್ಮೃತಿ ಅಂತ ಕರೆದಿದ್ದ. ಗೊತ್ತಾಯ್ತು. ಜನ್ಮಲಾಭ ಪರ ಪುಂಸಾಂ ಅಂತೆ ನಾರಾಯಣ ಸ್ಮೃತಿ. ಆದ್ದರಿಂದ ನಾರಾಯಣ ಶಬ್ದ ಹೇಳಿದಾಗ ಎಲ್ಲ ಅರ್ಥರು ಜ್ಞಾಪಕ ಬರೋದ್ರಿಂದ ಅವನಿಗೆ ದೇವರ ಕರೆಕ್ಟಾಗಿ ಅರ್ಥ ಆಗಿ ಪ್ರಾಣ ಬಿಡ್ತಾರೆ, ಸದ್ಗತಿ ಹೋಗ್ತಾನೆ. ಸ್ವನಾಮ್ನೋ ನಾರಾಯಣಾಖ್ಯಸ್ಯ ಗುಣೈಃ ಪೂರ್ತಿಂ ದೇವತಾಃ ವಿಜ್ಞಾತಾರ್ಥಮುಪಾಸ್ಯೈವ ಸರ್ವಾಧಿಕ್ಯವಥಾಪಿರೇ. ನಾಮ್ನೋ ನಾರಾಯಣಾಖ್ಯಸ್ಯ ಗುಣೇ ಪೂರ್ತಿಂ ದೇವತಾಃ ವಿಜ್ಞಾತ. ಆಮೇಲೆ ವಿಜ್ಞಾಯ ಅರ್ಥ ಉಪಾಸ್ಯೈವ ಸರ್ವಾಧಿಕ್ಯ ಜ್ಞಾತ. ಎಲ್ಲ ದೇವತೆಗಳು ಕೂಡ ನಾರಾಯಣ ಶಬ್ದ ವಿಶೇಷ ಉಪಾಸನೆ ಮಾಡಿ ತಮ್ಮ ತಮ್ಮ ಸ್ಥಾನವನ್ನು ಪಡ್ಕೊಂಡಿದ್ದಾರೆ. ಯಾಕೆ ಅದು ಪೂರ್ತಿ ಹೇಳೋದ್ರಿಂದ ಅವ್ರಿಗೆ ಪೂರ್ತಿ ಪದವಿ ಸಿಗೋದು. ಆ ಅರ್ಥದಲ್ಲಿ ನಾರಾಯಣ ಶಬ್ದ ಭಾರಿ ಮಹತ್ವ ಇದೆ ಅಂತ ತಿಳಿಸಿ ನಾರಾಯಣ 5 ರೂಪಗಳು ಉಪಾಸನೆ ಮಾಡಬೇಕು. ಅದ್ರ ಬೇಸಿಕ್ ಯಾವುದು ಅಂದರೆ ಒಂದು ರೂಪ ನಾರಾಯಣ. ಆಸೀತುದಾರಬಡವಾರಿದರ ಅಪ್ರಮೇಯ ನಾರಾಯಣ ಭರತಪ್ಪ. ಪ್ರಳಯ ಕಾಲದಲ್ಲಿ ಇರೋ ರೂಪಕ್ಕೆ ಏನಂತ ಹೆಸರಿದೆ, ನಾರಾಯಣ ಅಂತ ಕರೆದಿದ್ದಾರೆ. ಎಲ್ಲ ಗಮನಿಸಿದರೆ ಆ ಶಬ್ದಕ್ಕೊಂದು ಎಷ್ಟು ಮಹತ್ವದ ಅರ್ಥ ಮಾಡ್ಕೊಂಡಾಗಾಯ್ತು. ನಾರಾಯಣ ಶಬ್ದಕ್ಕೆ 100 ಅರ್ಥ ಇರೋದಂತ ಒಪ್ಕೊಂಡ್ಬಿಟ್ಟಿದ್ದಾರೆ. ಎಲ್ಲಿ 100 ಅರ್ಥ ನಾರಾಯಣ ಶಬ್ದ ಬರುತ್ತೆ ಅದರಲ್ಲಿ. ಎನ್ನೂರು ನಾರಾಯಣ ಅದರ ಬರೋದ್ರಿಂದ 100 ಅರ್ಥ ಅಂಬುದು ಸಿಂಪಲ್ಲಾಗಿ ಬಂದರೆ ಅದೆಲ್ಲ ಯೋಚನೆ ಮಾಡಿದ್ರೆ ಕೆಲವು ಹೆಸರು ಯಾವುದಾದ್ರು ವಿಷ್ಣು ಸಹಸ್ರನಾಮದಲ್ಲಿ ಇಲ್ಲ ಅಂತ ತಿಳ್ಕೊಬೋಣ. ಅದಕ್ಕೆ 100 ಅರ್ಥ ಮಾಡಬಹುದು, ಮಾಡಲೇಬೇಕು ಅಂತ ಆಗಲ್ಲ. ಎಲ್ಲಿ ಇದ್ಮೇಲೆ ಮಾಡಲೇಬೇಕು, ಉಳಿದು ಮಾಡಬಾರ್ದು ಅಂತಲ್ಲ. ಬಟ್ ವಿಧಿ ಮಾಡಲೇಬೇಕಾದ್ರೆ ಕಡಿಮೆ ಮಾಡೋಕ್ಕೆ ಬರೋದಿಲ್ಲ. ಅಲ್ಲಿಗೆ ನಾಳೆ ದಿವಸ ಅದು ಮುಂದೆ ಕಂಟಿನ್ಯೂ ಎಂದು 9ನೇ ತಾರೀಕು.